ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾವಿವತ್ತು ಬೆಳಗ್ಗೆನೆ ರೆಡಿಯಾಗಿ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಬಸ್ ನೋಡ್ಕೊಂಡು ಬಂದೆ, ಹಾಗೆ ಬಸ್ಸು ರೆಡಿಯಾಗಿತ್ತು. ಸೊ ಹತ್ತಿ ಕೂತ್ಕೋತಾ ಇದ್ದೀನಿ. ಏನಪ್ಪ ಸಡನ್ನಾಗಿ ಹೊರಟಿದ್ದೀವಿ ಅಂದರೆ ಸುಮ್ಮನೆ 5 ಡೇಸ್ ರಜಾ ಇತ್ತಲ್ವಾ, ಎಲ್ಲೂ ಹೋಗಿರಲಿಲ್ಲ ಮನೆಯಿಂದ. ಸೊ ಹಂಗಾಗಿ ಎಲ್ಲ ಫ್ಯಾಮಿಲಿ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಸೊ ಹೊರಡ್ತಿದ್ದಂಗೆ ಸ್ವಲ್ಪ ದೂರ ಮಲ್ಕೊಂಡೇ ಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ ಹೆಂಗೆ ಮಲ್ಕೊಂಡೆ ಅಂತ. ಬೆಳಗ್ಗೆ ಬೇಗ ಇದ್ದಿದ್ನಲ್ಲ, ಹಾಗಾಗಿ ಬೇಗ ಮಲ್ಕೊಬಿಟ್ವಿ. ಹೋಗ್ತಾ ನಾಟಿ ಎಲ್ಲ ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂ. ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಮೈಸೂರಿಂದ ಮಹದೇಶ್ವರ ಬೆಟ್ಟ 3 ಅವರ್ಸ್ ಜರ್ನಿ. ಸೊ ಹೊರಟಿದ್ದೀವಿ ಈಗ. ಬೆಳಗ್ಗೆ ನಾವು ಒಂದು 8:30-9 ಗಂಟೆ ಹಾಗೆ ಬಸ್ ಹತ್ತಿದ್ವಿ. ಅದಾದಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಹೊಟ್ಟೆ ಹಸಿತಿತ್ತು. ಹಾಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಚಾಕ್ಲೇಟ್ ತಿಂತಾ ಇದ್ದೀನಿ. ಅದನ್ನು ಕೂಡ ವಿಡಿಯೋ ಮಾಡ್ತಾವ್ರೆ. ತಿಂದು ಸ್ವಲ್ಪ ದೂರ ಹೋದ್ವಿ. ಬೆಟ್ಟ ಎಲ್ಲ ಕಾಣಿಸೋಕೆ ಶುರುವಾಯಿತು. ನೋಡಿ, ಅಲ್ಲಿ ಬೆಟ್ಟ ಎಲ್ಲ ಕಾಣಿಸೋಕೆ ಶುರುವಾಯಿತು. ಅದಾದಮೇಲೆ ಕೊಳ್ಳೆಗಾಲ ಸಿಕ್ತು. ಆ ಬಸ್ ಸ್ಟಾಪಲ್ಲಿ ಹಣ್ಣುಗಳೆಲ್ಲ ಮಾಡ್ತಾಯಿದ್ರು. ಅದನ್ನೆಲ್ಲ ತಗೊಂಡು ತಿಂದ್ವಿ. ಎಲ್ಲರೂ ಫ್ಯಾಮಿಲಿಯವರೆಲ್ಲ ತಿಂತಿದ್ರು, ಆದರೆ ನಂದನ್ನು ಮಾತ್ರ ವಿಡಿಯೋ ಮಾಡಿ ಹಾಕವ್ರೆ. ಅದಾದಮೇಲೆ ಪೋಲೋ, ಆಮೇಲೆ ಜ್ಯೂಸು ಇದೆಲ್ಲ ತಗೊಂಡು ತಿಂದ್ವಿ. ನೋಡಿ, ಇವಾಗ ಹೊರಟ್ವಿ ಪುನಃ. ಹಿಂದಿನ ದಿನ ಮಳೆ ಬಿದ್ದಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಿತ್ತು ಗ್ರೀನರಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಹತ್ರ ಬಂದ್ವಿ. ಇವಾಗ ಇಲ್ಲಿ ಚೆಕ್ ಪೋಸ್ಟ್ ಸಿಗುತ್ತೆ ಮಧ್ಯದಲ್ಲಿ, ಬೆಟ್ಟ ಹತ್ತಕ್ಕಿಂತ ಮುಂಚೆ. ಅಲ್ಲಿಗೆ ಬಂದ್ವಿ ಇವಾಗ. ನೋಡಿ, ಇದೆ ಚೆಕ್ ಪೋಸ್ಟು. ಇದನ್ನ ದಾಟಿದ್ರೆ ಇನ್ನೇನು ಬೆಟ್ಟ ಹತ್ತದೆ. ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಂತೂ ಎಷ್ಟು ಘಾಟ್ ಸೆಕ್ಷನ್ ಅಂದರೆ, ಒಂದು ಟರ್ನಿಂಗ್ ನೋಡಿದ್ರೆ ತುಂಬ ಭಯ ಆಗ್ಬೇಕು ಹಂಗಿತ್ತು. ಸೊ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು, ಹಾಗೆ ಕೋತಿಗಳೆಲ್ಲ ಸಿಗ್ತಿತ್ತು. ಜಿಂಕೆ, ಆನೆ ಎಲ್ಲ ಸಿಗುತ್ತೆ ಅಂತ ಕೂಡ ಹೇಳಿದರು. ಅದನ್ನೆಲ್ಲ ನೋಡ್ತಿದ್ವಿ, ಬಟ್ ಎಲ್ಲೂ ಸಿಗಲಿಲ್ಲ. ಕೋತಿಗಳು ಮಾತ್ರ ಸಿಕ್ತು. ಅದನ್ನೆಲ್ಲ ನೋಡ್ಕೊಂಡು ಹೊರಟ್ವಿ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಹರಕೆ ಹೊತ್ಕೊಂಡು ನಡ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿರೋರಿಗೆಲ್ಲ ಮೆಟ್ಲುಗಳನ್ನ ಮಾಡಿದ್ದಾರೆ. ನೀವು ನೋಡ್ಬೋದು, ಇನ್ನೇನೋ ಹತ್ರ ಮಹದೇಶ್ವರನ ಬೆಟ್ಟ ಸಿಕ್ತು. ದೂರದಿಂದ ಈ ಮೂರ್ತಿನ ಮಾಡಿದ್ದಾರೆ. ಇದಂತೂ ತುಂಬ ಚೆನ್ನಾಗಿತ್ತು. ಇದ್ರ ಮೇಲ್ ಕೂಡ ನಡ್ಕೊಂಡು ಹೋಗೋಕ್ಕೆ ಚೆನ್ನಾಗೇ ದಾರಿ ಎಲ್ಲ ಮಾಡಿದ್ದಾರೆ. ನಮಗಂತೂ ಅದನ್ನ ನೋಡಿ ತುಂಬ ಖುಷಿ ಆಯಿತು. ಕಾರಲ್ಲಿ ಇಲ್ಲ ಅಂದರೆ ಬೈಕಲ್ಲಿ ಹೋಗಬೇಕು. ನಡ್ಕೊಂಡು ಕೂಡ ಹೋಗ್ಬೋದು. ನೋಡಿ, ಇವಾಗ ನಾನು ಬಸ್ ಸ್ಟ್ಯಾಂಡಲ್ಲಿ ಇಳಿದೆ. ನಡ್ಕೊಂಡು ಹೋದ್ವಿ ಇವಾಗ ದೇವಸ್ಥಾನದ ಹತ್ರ ಬಂದಾಗ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡ್ತಿದ್ರು ತುಂಬ ಜನ. ಸೊ ನಾವು ಒಳಗಡೆ ಹೋಗಿ ಪೂಜೆ ಮಾಡ್ಸೋಣ ಅಂತ ಆಚೆ ಕೈ ಮುಗಿದು ಇವಾಗ ಒಳಗಡೆ ಹೋಗ್ತಿದ್ದೀವಿ. ನಾವು ಹೋಗ್ಬೇಕಾದ್ರೆ ರಶ್ ಅಂತೂ ಒಂಚೂರು ಇರಲಿಲ್ಲ, ತುಂಬ ಫ್ರೀ ಆಗಿತ್ತು. ಸೊ ಹಾಗಾಗಿ ಬೇಗ ಹೋದ್ವಿ. ಒಂದು ಅರ್ಧ ಗಂಟೆಯಲ್ಲಿ ನಮಗೆ ದರ್ಶನ ಎಲ್ಲ ಆಗೋಯ್ತು. ನೀವೇ ನೋಡ್ತಿದ್ದೀರ ಅಲ್ವಾ ಎಷ್ಟು ಫ್ರೀ ಆಗಿದೆ ಅಂತ. ಇದು ಮೇನ್ ಎಂಟ್ರೆನ್ಸು. ಸೊ ಹಿಂಗೆ ಬಂದಾಗ ಇಲ್ಲಿ ನೀವೇ ನೋಡಿ ಎಷ್ಟು ಫ್ರೀ ಆಗಿದೆ ಅಂತ. ಮಿಕ್ಕಿದ ಟೈಮಲ್ಲಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಇದೇ ಗರ್ಭಗುಡಿ. ನೋಡಿ, ಇವಾಗ ಇಲ್ಲಿ ಆ್ಯಕ್ಚುಲಿ ಒಳಗಡೆ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಏನೂ ತೆಗಿಯಂಗಿಲ್ಲ. ಆದರೂ ನಾನು ತೆಗ್ದಿದ್ದೀನಿ. ಇವಾಗ ಒಳಗಡೆ ಹೋಗಿ ಸ್ವಲ್ಪ ಕಾಣಿಸ್ತಿದೆ ಅಲ್ವಾ, ಇಷ್ಟೇ ತೆಗಿಯೋಕ್ಕಾಗಿದ್ದು ನನಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೇವರು ಅಂತ. ಬಾಗಿಲೆಲ್ಲ ಬೆಳ್ಳಿಯಿಂದ ಮಾಡಿದ್ರು. ಸೊ ನಮಗಂತೂ ನೋಡಿ ಖುಷಿ ಆಯಿತು. ಹೊರಗಡೆ ಬಂದ್ವಿ. ಆವಾಗ ತೇರು ಕೂಡ ಎಳೀತಿದ್ರು. ಇದೇನಪ್ಪ ತೇರು ಅಂದರೆ, ಇಲ್ಲಿ ಹರಕೆ ಹೊತ್ಕೊಂಡಿರ್ತಾರೆ, ಈ ಥರ ಎಳಿಸ್ತೀನಿ ಅಂತ. ಸೊ ಆವಾಗ ಎಳಿಸ್ಬೋದು ಅಲ್ಲಿ. ಅದಾದಮೇಲೆ ನಾವಿಲ್ಲಿ ಧೂಪ ಹಾಕಿದ್ವಿ. ಧೂಪ ಹಾಕಿ ಬೇಡ್ಕೊಂಡ್ವಿ. ನೆಕ್ಸ್ಟು ಊಟ ಮಾಡೋಣ ಅಂತ ಊಟ ಮಾಡೋಕ್ಕೆ ಹೋದ್ವಿ. ಅಲ್ಲೂ ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಇಲ್ಲಿ ಬಂದಾಗ ಹೊರಗಡೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ತೇರು ಎಳಿತಿದ್ದಾರೆ. ಇದಕ್ಕೆ ಏನಂದರೆ, ಭತ್ತ ಮತ್ತೆ ಅಂದರೆ ಅವರು ಬೆಳೆದಿರ್ತಾರಲ್ವ ಸಿರಿಧಾನ್ಯ, ಅದನ್ನೆಲ್ಲ ಇದಕ್ಕೆ ಎಸಿತಾರೆ. ಸೊ ಅಲ್ಲಿ ಮೇಲ್ಗಡೆ ಅದನ್ನು ತಿನ್ನಕ್ಕೆ ಅಂತಾನೆ ಪಾರಿವಾಳ ಇತ್ತು. ಇದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿ ಆನೆ ಇರುತ್ತೆ, ಅಲ್ಲಿ ನೋಡೋಣ ಅಂತ ಹೋದ್ವಿ. ಅದು ನಾವು ಒಳಗಡೆ ಬಿಡ್ತಿರ್ಲಿಲ್ಲ. ಸೊ ಅದ್ರ ಮಾವುತ ಬಂದಮೇಲೆ ಅಲ್ಲಿ ದುಡ್ಡು ಕೊಟ್ಟು ಫೋಟೋಸು ಮತ್ತು ಆಶೀರ್ವಾದ ಎಲ್ಲ ಮಾಡ್ಕೋಬೋದು. ನೋಡಿ, ನೀವು ನೋಡ್ತಿದ್ದೀರ ಅಲ್ವಾ, ಅವರು ಫೋಟೋಸ್ ತೆಗ್ಸ್ಕೊತಾ ಇದ್ದಾರೆ. ಆನೆನೂ ಕೂಡ ಅಷ್ಟೇ ನೀಟಾಗಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದೆ ನೋಡಿ. ಇದನ್ನೆಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ, ದೊಡ್ಡದಾಗೆ ಉಳ್ಕೊಳ್ಳೋಕ್ಕೆ ಅಂತಾನೆ ಮಾಡಿದ್ದಾರೆ. ರೂಮ್ಸ್ ಕೂಡ ಇದೆ, ಬಟ್ ರೂಮ್ಸ್ ಬೇಡ ನಮಗೆ, ಹೊರಗಡೆನೆ ಮಲ್ಕೋತೀವಿ ಅಂದವ್ರಿಗೆ ಈ ಥರ ದೊಡ್ಡದಾಗಿ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂತ ಹೋದ್ವಿ. ಕೀ ಬಂಚು, ಕಡಲೆಪುರಿ, ಸ್ವೀಟ್ಸು, ಡಾಲ್ಸು, ಇಲ್ಲಿ ಮಕ್ಳುಗಳಿಗೆ ಏನೇನು ಬೇಕೋ ಅದೆಲ್ಲ ಐತೆ.
ಇದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಮುಂದೆ ಹೊರಟ್ವಿ. ಕಲ್ಯಾಣಿ ಸಿಕ್ತು. ಕಲ್ಯಾಣಿದು ಗೇಟ್ ಓಪನ್ ಮಾಡಿರ್ಲಿಲ್ಲ, ದೂರದಿಂದನೇ ನೋಡಿದ್ವಿ. ಒಳಗಡೆ ಹೋದ್ರೆ ಮೋಸ್ಟ್ಲಿ ಗಲೀಜ್ ಮಾಡ್ತಾರೆ ಅಂತ ಅದನ್ನ ಓಪನ್ ಮಾಡಿರ್ಲಿಲ್ಲ. ಸೊ ಎಲ್ಲ ಮುಗೀತು, ಇನ್ನೇನು ಹೊರಡೋಣ ಅಂತ ಹೊರಟ್ವಿ. ಬಸ್ಸು ಕೂಡ ರೆಡಿ ಆಗಿತ್ತು, ಹೋಗಿ ಕೂತ್ಕೊಂಡ್ವಿ. ಸೊ ಚೆನ್ನಾಗಿತ್ತು, ಒನ್ ಡೇ ಟ್ರಿಪ್ಪು. ಎಲ್ಲ ಎಂಜಾಯ್ ಮಾಡಿಕೊಂಡು ಇನ್ನೇನೋ ಹೊರಟ್ವಿ. ಸೊ ನೋಡಿ, ನೀವು ದೂರದಿಂದ ನೋಡಿದ್ರೆ 77 ಬೆಟ್ಟ ಅಷ್ಟು ಕೂಡ ಕಾಣಿಸುತ್ತೆ. ಯಾರ್ಯಾರು ಹೋಗಿಲ್ವೋ ಈ ಬೆಟ್ಟಕ್ಕೆ ಅಂತ ಏನೂ ದೂರ ಇಲ್ಲ, ಮೈಸೂರಿಂದ 3 ಅವರ್ಸ್ ಜರ್ನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಹೋಗಿ ಬನ್ನಿ ಎಲ್ಲ ಒಂದ್ಸಲ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.